ವೇಟ್ ಮಾಡಬಾರ್ದು, ನಮ್ಮ ಮೇಲೆ ಕಮೆಂಟು ಮಾಡಬಾರ್ದು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ ನೆದರ್ ವಿಡಿಯೋ. ಬಿಗ್ ಬಾಸ್ ಮನೆಯಲ್ಲಿ ರೆಬೆಲೆನ್ಸ್ಗೆ ಜಾಗ ಇದೆ ಅಂತ ಹೇಳ್ಬಿಟ್ಟು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಕ್ಯಾಪ್ಷನ್ ಕೊಟ್ಟು ಹೊಸ ಪ್ರೊಮೋನ ರಿಲೀಸ್ ಮಾಡಿದ್ದಾರೆ. ಫಸ್ಟ್ ರಿವ್ಯೂ ಮಾಡೋಕ್ಕಿಂತ ಮುಂಚೆ ಪ್ರೊಮೋ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡ್ ಬಂದ್ರು ಶೇರ್ ಮಾಡ್ಲಿಲ್ವಲ್ಲ. ನೀವು ನಮ್ಮ ರಿಯಾಕ್ಷನ್ ವೇಟ್ ಮಾಡಬಾರ್ದು, ನಮ್ಮ ಮೇಲೆ ಕಮೆಂಟು ಮಾಡಬಾರ್ದು. ಮಾತಾಡೋದೇ ಇದೇ ತರ ಸರ್. ನಾನು ಆಕ್ಚುಲಿ ನಾನು ಇರೋದೇ ಹಿಂಗೆ. ನೀವು ಯಾಕೆ ಸೆಲೆಕ್ಟ್ ಮಾಡ್ಬೇಕು ಅದನ್ನ ಹೇಳಿ. ನೀವು ಹೇಳ್ತಾರೆ ಕ್ವಶನ್ ತಪ್ಪು. ಫಸ್ಟ್ ಆಫ್ ಆಲ್ ಮಾಡ್ತಾ ಇದ್ದೀವಿ. ಒಂದು ಸರ್ಕಲ್ಗೆ ಎಷ್ಟು ಸೈಡ್ಸ್ ಇರುತ್ತೆ? ಸರ್ಕಲ್ ಸೈಡ್ ಸೈಡ್ ಕರೆಕ್ಟ್, ಇದು ಎರಡು ಸೈಡ್ ಇರುತ್ತೆ, ಇನ್ಸೈಡ್ ಅಂಡ್ ಔಟ್ ಸೈಡ್. ಒಬ್ಬರನ್ನ ಅಷ್ಟು ಬೇಗ ಡಿಸೈಡ್ ಮಾಡೋದಾದ್ರೆ ವಾಕಿಂಗ್ ಔಟ್. ಇಲ್ಲ ಸರ್, ನಾನು ಹೋಗಲ್ಲ. ರಿಜೆಕ್ಟೆಡ್. ಆಕ್ಚುಲಿ ಈ ಎಪಿಸೋಡ್ ಇವತ್ತು ರಾತ್ರಿ ಕಲರ್ಸ್ ಕನ್ನಡದಲ್ಲಿ ಟೆಲಿಕಾಸ್ಟ್ ಆಗುತ್ತೆ. ಆಲ್ಮೋಸ್ಟ್ ಸುಮಾರು ಜನ ಜಿಯೋ ಹಾಟ್ಸ್ಟಾರ್ನಲ್ಲಿ ಎಪಿಸೋಡ್ ಟೆಲಿಕಾಸ್ಟ್ ಆಗಿರೋದನ್ನ ನೋಡಿರ್ತಾರೆ. ಏನಕ್ಕೆ ಅಂತ ಅಂದರೆ ಪ್ರತಿದಿನ ಮಧ್ಯರಾತ್ರಿಯಲ್ಲಿ ಆ ಒಂದು ಹೊಸ ಎಪಿಸೋಡ್ಸು ಬರ್ತಾ ಹೋಗುತ್ತೆ. ಈ ಒಂದು ಕಂಟೆಸ್ಟೆಂಟ್ ನೇಮ್ ಬಂದು ಶಶಿಧರ್ ಅಂತ. ಆ್ಯಕ್ಚುಲಿ ಬೆಂಗಳೂರು ಅವರು, ಇಂಜಿನಿಯರಿಂಗ್ ಸ್ಟೂಡೆಂಟು, 21 ಇಯರ್ಸ್ ಓಲ್ಡ್. ಈ ಒಂದು ಎಂಟ್ರಿ ಆಗೋಗ್ಲೇ ಒಂದು ಸ್ವಲ್ಪ ಆ್ಯಟಿಟ್ಯೂಡ್ನ ತೋರಿಸಿದ್ರ ಅಂತ ಅಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಮತ್ತು ಆ ಒಂದು ಜಡ್ಜಸ್ನು ಕೂಡ ಇಂಪ್ರೆಸ್ ಮಾಡ್ಬೋದಿತ್ತು. ಏನಕ್ಕೆ ಅಂತ ಅಂದರೆ ಅವರ ಯಾವ ರೀತಿ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ತಾರೆ, ಯಾವ ರೀತಿ ಎಬಿಲಿಟಿ ಇದೆ, ಯಾವ ರೀತಿ ಚಾಲೆಂಜ್ನ ತೊಗೊಂಡು ಏನೇನೆಲ್ಲ ಕ್ಯಾರೆಕ್ಟರ್ ಮತ್ತು ಸ್ಕಿಲ್ ಇದೆ ಅವರು ಆ ಒಂದು ಬಿಗ್ ಬಾಸ್ ಮನೆ ಎಂಟ್ರಿನ ಕೊಡೋದಕ್ಕೆ ಅಂತ ಹೇಳ್ಕೊಬೋದಿತ್ತು. ಅದನ್ನು ನಿರಂಜನ್ ದೇಶಪಾಂಡೆ ಅವರು ಕೂಡ ಆ ಒಂದು ಕಂಟೆಸ್ಟೆಂಟ್ನ ಕೇಳಿದಾಗ ಅವರು ಇಗ್ನೋರ್ ಮಾಡ್ತಾರೆ. ಅದೇ ರೀತಿ ಒಂದು ಸ್ವಲ್ಪ ಆ್ಯಟಿಟ್ಯೂಡ್ ಜಾಸ್ತಿನೇ ತೋರಿಸ್ತಾರೆ ಅಂತಲೇ ಅಂದ್ಕೊಳ್ಬೋದು. ಮತ್ತು ಮಾಫಿಯಾ ಗ್ಯಾಂಗ್ಸ್ಟರ್ ಆಗಬೇಕು ಅಂತಲೂ ಕೂಡ ಅಲ್ಲಿ ಬರ್ಕೊಂಡಿರ್ತಾರೆ ಅಂತ ಜಿಯೋ ಹಾಟ್ಸ್ಟಾರ್ ಎಪಿಸೋಡಲ್ಲಿ ಏನು ಟೆಲಿಕಾಸ್ಟ್ ಆಗಿತ್ತು ಅದರಲ್ಲಿ ನಾವು ನೋಡಿರ್ತೀವಿ. ಯಾರು ನೋಡಿರ್ತೀರ ಅವರು, ಇಲ್ಲಾಂದರೆ ಈ ಒಂದು ಕಲರ್ಸ್ ಕನ್ನಡದಲ್ಲಿ ಟೆಲಿಕಾಸ್ಟ್ ಆಗುತ್ತೆ ರಾತ್ರಿ ನೋಡಿ. ಅಲ್ಲಿ ಬರ್ಕೊಂಡಿರ್ತಾರೆ. ಇವಾಗ ಒಂದು ಕಂಟೆಸ್ಟೆಂಟ್ ಅಪ್ಲಿಕೇಶನ್ ಫಾರ್ಮಲ್ಲಿ ಅವರೆಲ್ಲ ಡೀಟೇಲ್ಸ್ ಕೊಟ್ಟಿರಬೇಕು, ಏನಾಗಬೇಕು ಏನಾಗಬಾರ್ದು, ಯಾವ ರೀತಿ ಲೀಡ್ ಮಾಡ್ತೀವಿ ಬಿಗ್ ಬಾಸ್ ಮನೆ ಒಳಗಡೆ ಬರುವಾಗ ಅಂತಲೂ ಕೂಡ ಅಲ್ಲಿ ಹೇಳ್ಕೊಂಡಿರ್ತಾರೆ. ಅದರಲ್ಲಿ ಗ್ಯಾಂಗ್ಸ್ಟರ್ ಆ ಒಂದು ರೀತಿಯಲ್ಲಿ ಅವ್ರು ಇರಬೇಕು. ಅಂದರೆ ಅವ್ರ ಪ್ರಕಾರ ಗ್ಯಾಂಗ್ಸ್ಟರ್ ಅಂದರೆ ಏನಂತ ಅಂದರೆ ಆ ಒಂದು ಕಿಂಗ್ಡಮ್ ಇರುತ್ತಲ್ಲ ಅದಕ್ಕೆ ಕಿಂಗ್ ಆಗಿರಬೇಕು ಅಂತ. ಅದರಲ್ಲೇನು ತಪ್ಪಿಲ್ಲ. ಬಟ್ ಜಡ್ಜಸ್ನ ಇಲ್ಲಿ ಏನೊಂದು ಇಂಪ್ರೆಸ್ ಮಾಡ್ಬೋದಿತ್ತು. ಅವ್ರು ಮಾಡೋಕ್ಕಾಗಲಿಲ್ಲ ಅಂತ ಅಲ್ಲಿ ಸೋತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಆ ಒಂದು ಜಡ್ಜಸ್ಸು ಕೂಡ ಅಲ್ಲಿ ರಿಜೆಕ್ಷನ್ನ ತೋರಿಸ್ತಾರೆ. ಮತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಕ್ವಶನ್ ಅಂತ ಅಂದರೆ ಒಂದು ಫನಿ ಅಂತಲೇ ಅಂದ್ಕೊಳ್ಳಿ. ವಿನಯ್ ಗೌಡ ಅವರು ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಂತ ಕೇಳಾದ್ಮೇಲೆ ಒಂದು ಕ್ವಶನ್ನ ಕೇಳ್ತಾರೆ. ಏನಂತ ಅಂದರೆ ಸರ್ಕಲ್ಗೆ ಎಷ್ಟು ಸೈಡ್ಸ್ ಇರುತ್ತೆ ಅಂತ ಕೇಳಿದಾಗ ಅಲ್ಲಿ ಒಂದು ಸ್ವಲ್ಪ ಫನಿ ಅಂತಲೇ ಅಂದ್ಕೊಳ್ಳಿ. ಪದೇ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ಅವರು ನೋ ಸೈಡ್ಸ್ ಅಂತ ಒಬ್ಬರು ಆನ್ಸರ್ನ ಕೊಡ್ತಾರೆ ಕಂಟೆಸ್ಟೆಂಟ್ಸ್ ಆಗಿ ಬಂದಿರೋರು. ಬಟ್ ಅಲ್ಲಿ 2 ಸೈಡ್ ಇರುತ್ತೆ ಅಂತ ವಿನಯ್ ಗೌಡ ಅವರು ಒಂದು ಸ್ವಲ್ಪ ಹೇಳ್ತಾರೆ. ಬಟ್ ಯಾವುದೇ ಥರ ಸೈಡ್ಸ್ ಇರೋದಿಲ್ಲ, ಕರೆಕ್ಟ್ ಆನ್ಸರ್ ಹೇಳ್ತಾರೆ. ಇವ್ರದ್ದೇ ಒಂದು ಸ್ವಲ್ಪ ತಪ್ಪಾಯ್ತಾ ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಆ ಒಂದು ತಪ್ಪನ್ನ ಅವ್ರು ಮಾಡಿದ್ದಾರೆ. ಬಟ್ ಅವರು ಈ ಒಂದು ಎಪಿಸೋಡ್ ನೋಡಾದ್ಮೇಲೆ ಆ ಒಂದು ಅಪ್ಡೇಟ್ ಆಗಿರುತ್ತಲ್ಲ ವರ್ಷನ್ನು, ಅದ್ರಲ್ಲಿ ಗೊತ್ತಾಗುತ್ತೆ ಅಲ್ಲಿ ಆ್ಯಕ್ಚುಲಾಗಿ ಸರ್ಕಲ್ಗೆ ಯಾವುದೇ ಥರ ಸೈಡ್ಸ್ ಇರೋದಿಲ್ಲ. ಅದು ಒಳ್ಳೆ ವಿಚಾರನೇ ಹೇಳಿರೋದು. ಮತ್ತು ಅಲ್ಲಿ ಒಂದು ಇಂಟರಾಕ್ಷನ್ ನಡೆಯುತ್ತೆ ವಿನಯ್ ಅವ್ರ ನಡುವೆ ಮತ್ತು ಆ ಒಂದು ಕಂಟೆಸ್ಟೆಂಟ್ಸ್ ಏನು ಬಂದಿರ್ತಾರೆ ಇಂಟರಾಕ್ಷನ್ ನಡೆಯುತ್ತೆ. ಇಲ್ಲಿ ಪ್ರೋಮೋದಲ್ಲಿ ಮಾತ್ರ ತೋರಿಸಿರೋದು. ಬಟ್ ಅದು ಕ್ಲಿಯರ್ ಆಗಿ ಜಿಯೋ ಹಾಟ್ಸ್ಟಾರ್ ಎಪಿಸೋಡಲ್ಲಿ ತೋರಿಸಿರಲಿಲ್ಲ. ಅದನ್ನು ಯಾವ ರೀತಿ ಟೆಲಿಕಾಸ್ಟ್ ಮಾಡ್ತಾರೆ ಕಲರ್ಸ್ ಕನ್ನಡದಲ್ಲಿ ನೋಡಬೇಕಾಗಿರುತ್ತೆ. ಫಸ್ಟ್ ಆಫ್ ಆಲ್ ಇವ್ರನ್ನ ಚಿಯರ್ ಮಾಡಬೇಕಿತ್ತಂತೆ. ಏನಕ್ಕೆ ಅಂತ ಅಂದರೆ ಅವ್ರು ಎಂಟ್ರಿ ಮಾಡುವಾಗ ಒಂದು ಡ್ಯಾನ್ಸ್ ಮಾಡ್ಕೊಂಡು ಬಂದರು. ಅಲ್ಲಿ ಚಿಯರ್ ಅಪ್ ಮಾಡಿದರೆ ಒಂದು ಸ್ವಲ್ಪ ಎಂಕರೇಜ್ ಸಿಗ್ತಿತ್ತು ಅಂತ ಆದಮೇಲೆ ಒಂದು ನಿರಂಜನ್ ದೇಶಪಾಂಡೆ ಅವರು ಕೂಡ ಒಂದು ಕ್ವಶನ್ನ ಕೇಳಿದಾಗ ಯಾರು ಅಂದರೆ ಯಾವ ಎಬಿಲಿಟಿಯಿಂದ ನಿಮ್ಮನ್ನ ಸೆಲೆಕ್ಟ್ ಮಾಡಬೇಕು ಅದನ್ನು ಹೇಳ್ಕೊಳ್ಳಿ ಅಂದಾಗ ಕೂಡ ಅಲ್ಲಿ ಇಗ್ನೋರ್ ಮಾಡ್ತಾರೆ. ನನಗೆ ಈ ಥರ ಕ್ವಶನ್ ಕೇಳಿದ್ರೇ ಇಷ್ಟ ಆಗಲ್ಲ ಅಂತ ಅಲ್ಲಿ ಮೇಯ್ನಲ್ಲಿ ಆ್ಯಟಿಟ್ಯೂಡ್ ಥರ ತೋರಿಸ್ತಾರೆ. ಅದೊಂದು ಸ್ವಲ್ಪ ಜಡ್ಜಸ್ಗೆ ಇಂಪ್ರೆಸ್ ಆಗಲಿಲ್ಲ. ಅದೇ ಥರ ಒಂದು ರಿಜೆಕ್ಷನ್ ಕೂಡ ತೋರಿಸ್ತಾರೆ. ಇದ್ರ ಬಗ್ಗೆ ಈ ಒಂದು ಪ್ರೋಮೋ ಬಗ್ಗೆ ನಿಮ್ಗೇನು ಅನಿಸ್ತು ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಒಂದು ಪ್ರೋಮೋ ರಿವ್ಯೂ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೋದಂತೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್, ಥ್ಯಾಂಕ್ ಯು, ನಮಸ್ಕಾರ.